ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಲಬುರಗಿಯಲ್ಲಿ ವಸತಿ ನಿಲಯಗಳು ಅವರ ಗೋಡೆಗಳೇನಿವೆ ಅವು ಬಿರುಕು ಬಿಟ್ಟಿರುವಂತದ್ದು ಜಿ ಕನ್ನಡ ನ್ಯೂಸ್ ವರದಿಗೆ ಕಲಬುರಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸುದ್ದಿ ಬೆನ್ನಲ್ಲೇ ಬಿರುಕು ಬಿಟ್ಟ ಕಡೆ ಪ್ಲಾಸ್ಟರ್ ಮಾಡಿ ಶೃಂಗಾರ ಮಾಡಲಾಗಿದೆ. ನಗರದ ಚಂದ್ರಶೇಖರ ಪಾಟೀಲ್ ಸ್ಟೇಡಿಯಂ ಬಳಿ ಈ ಒಂದು ಕಾಮಗಾರಿಯನ್ನ ನಡೆಸಲಾಗಿತ್ತು. ಲಕ್ಷಾಂತರ ವೆಚ್ಚದ ಕಟ್ಟಡದಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬಂದಿದೆ. ತಪ್ಪಿತಸ್ಥ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. KRIDL ಇಲಾಖೆಯಿಂದ ಈ ಒಂದು ಕಾಮಗಾರಿಯನ್ನ ನಡೆಸಲಾಗ್ತಾ ಇತ್ತು. ಆದರೆ ಲಕ್ಷಾಂತರ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನ ನಡೆಸಿದ್ರೂ ಕೂಡ ಇದು ಉದ್ಘಾಟನೆಯಾಗುವ ಮುನ್ನವೇ ಈ ರೀತಿಯಾಗಿ ಬಿರುಕು ಬಿಟ್ಟಿದೆ. ಇದರ ಬಗ್ಗೆ ನಮ್ಮ ಜಿ ಕನ್ನಡ ನ್ಯೂಸ್ ವರದಿ ಮಾಡ್ತಾ ಇದ್ದಂತೆ ಇದಕ್ಕೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಲ್ಲಿ ಬಿರುಕು ಬಿಟ್ಟ ಸ್ಥಳಗಳಿಗೆ ಪ್ಲಾಸ್ಟರಿಂಗ್ ಮಾಡಿ ಶೃಂಗಾರವನ್ನ ಮಾಡಿದ್ದಾರೆ. ಉದ್ಘಾಟನೆಗೂ ಮುನ್ನವೇ ವಸತಿ ನಿಲಯದ ಗೋಡೆಗಳು ಈ ರೀತಿಯಾಗಿ ಬಿರುಕು ಬಿಟ್ಟಿರುವಂತದ್ದು. ಕಲಬುರಗಿಯಲ್ಲಿ ಅಂಧ ಬಾಲಕರ ವಸತಿ ನಿಲಯದ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬಂದಿರುವಂತದ್ದು. ಈ ಕುರಿತು ನಾವು ಸುದ್ದಿ ಮಾಡ್ತಾ ಇದ್ದಂತೆ ಪ್ಲಾಸ್ಟರಿಂಗ್ ಮಾಡಿ ಶೃಂಗಾರ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಏನು ಉದ್ಭವ ಆಗುತ್ತೆ ಅಂತಂದ್ರೆ ಸುಮಾರು 5 ರಿಂದ 6 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಮಾಡ್ತಾ ಇದ್ರು ಕೂಡ ಈ ರೀತಿಯಾಗಿ ಬಿರುಕು ಯಾಕೆ ಮೂಡ್ತು? ಹಾಗಾದ್ರೆ ಇಲ್ಲಿ ಕಳಪೆ ಕಾಮಗಾರಿ ಆಗಿರೋದು ಮತ್ತಷ್ಟು ದೃಢವಾಗ್ತಾ ಇದೆ. ಬಿಲ್ಡಿಂಗ್ ಕಳಪೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಬಿಲ್ಡಿಂಗ್ ನ ಕಟ್ಟಡದ ಬಗ್ಗೆ ಏನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಜನರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡಿದ್ರ ಅಧಿಕಾರಿಗಳೇನಿದ್ರು ಅವರ ವಿರುದ್ಧ ಹಾಗೂ ಗುತ್ತಿಗೆದಾರರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಈ ಭಾಗದ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರದಿಂದ ಈ ಒಂದು ಆದೇಶವನ್ನ ಹೊರಡಿಸಲಾಗಿರುತ್ತೆ. ಈ ರೀತಿಯಾಗಿ ಅದಕ್ಕೆ ಅನುದಾನಗಳನ್ನ ಬಿಡುಗಡೆ ಮಾಡಲಾಗಿರುತ್ತೆ. ಇಷ್ಟೆಲ್ಲ ಕೋಟ್ಯಾನುಗಟ್ಲೆ ಹಣ ಬಿಡುಗಡೆಯಾಗಿದ್ರು ಕೂಡ ಇಂಥ ಉದ್ಘಾಟನೆಗೂ ಮುನ್ನವೇ ಗೋಡೆಗಳು ಈ ರೀತಿಯಾಗಿ ಬಿರುಕು ಬಿಡ್ತವೆ ಅಂತಂದ್ರೆ ಅಧಿಕಾರಿಗಳು ಯಾವ ರೀತಿಯಾಗಿ ಇಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡಿಸಬಹುದು, ಗುತ್ತಿಗೆದಾರರು ಯಾವ ರೀತಿಯಾದಂತಹ ಕಳಪೆ ಕಾಮಗಾರಿಯನ್ನ ಮಾಡಿರಬಹುದು ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗುತ್ತೆ. ಹಾಗಾಗಿ ಇದರ ಬಗ್ಗೆ ತನಿಖೆ ನಡಿಬೇಕು. ಈ ಒಂದು ಕಾಮಗಾರಿ ಆಗಿರುವಂತ ಈ ಒಂದು ಬಿಲ್ಡಿಂಗ್ ಏನಿದೆ ಇದರ ಬಗ್ಗೆ ಪರಿಶೀಲನೆ ನಡಿಬೇಕು ಅಂತ ಹೇಳಿ ಈಗ ಎಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭೀಮಪ್ಪ ನೀಡುತ್ತಾ ಹೋಗ್ತಾರೆ. ಭೀಮಪ್ಪ, ಇಲ್ಲಿ ಉದ್ಘಾಟನೆಗೂ ಮುನ್ನವೇ ಗೋಡೆಗಳು ಈ ಒಂದು ಕಟ್ಟಡದ ಗೋಡೆಗಳು ಈ ರೀತಿಯಾಗಿ ಬಿರುಕು ಬಿಟ್ಟಿರುವಂತದ್ದು, ಇದರ ಬಗ್ಗೆ ಅಧಿಕಾರಿಗಳೇನು ಹೇಳ್ತಾರೆ? ಹೌದು ಸುನಿಲ್, ಏನಂದ್ರೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಮುಂಭಾಗದಲ್ಲಿ ಸುಮಾರು 5 ರಿಂದ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಧ ಬಾಲಕರ ವಸತಿ ನಿಲಯ ಕಟ್ಟಡ ಕಾಮಗಾರಿ ನಡೀತಾ ಇದೆ. ಈ ಕಟ್ಟಡ ಕಾಮಗಾರಿ ಏನಂದ್ರೆ ಇನ್ನು ಏನಂದ್ರೆ ಉದ್ಘಾಟನೆಗೆ ಮುನ್ನವೇ ಏನಂದ್ರೆ ಕಟ್ಟಡದ ಹಲವು ಕಡೆ ಏನಂದ್ರೆ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಸದ್ಯ ಮೇಲ್ನೋಟಕ್ಕೆ ಕಳಪೆ ಕಾಮಗಾರಿ ಮಾಡಲಾಗಿದೆ ಎಂಬ ಆರೋಪ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತೆ. ಈ ಕುರಿತು ಜಿ ನ್ಯೂಸ್ ಕೂಡ ಏನಂದ್ರೆ ವಿಸ್ತೃತವಾದ ವರದಿ ಏನಂದ್ರೆ 2-3 ದಿನ ಮಾಡಿತ್ತು. ಈ ಜಿ ನ್ಯೂಸ್ ವರದಿ ಬೆನ್ನಲ್ಲೇ ಮತ್ತೆ ಏನಂದ್ರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಎಚ್ಚೆತ್ತು ಎಲ್ಲೆಲ್ಲಿ ಬಿರುಕು ಬಿಟ್ಟಿದೆ ಅಲ್ಲೆಲ್ಲ ಏನಂದ್ರೆ ಪ್ಲಾಸ್ಟರ್ ಮಾಡಿದ್ದಾರೆ. ಆದ್ರೆ ಪ್ಲಾಸ್ಟರ್ ಮಾಡಿದ ನಂತರ ಮತ್ತೆ ಹಲವೆಡೆ ಗೋಡೆಗಳು ಏನಂದ್ರೆ ಗೋಡೆಯ ಹಲವೆಡೆ ಏನಂದ್ರೆ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಏನಂದ್ರೆ ಇದು ಕಳಪೆ ಕಾಮಗಾರಿ ಮಾಡಲಾಗ್ತದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಏನಂದ್ರೆ ಈಗ ಕಟ್ಟಡದ ಕಾಮಗಾರಿ ಬಗ್ಗೆ ಪರಿಶೀಲನೆ ಮಾಡಬೇಕು. ಒಂದು ವೇಳೆ ಕಳಪೆ ಕಾಮಗಾರಿ ಆಗಿದ್ದರೆ ಇದು ಏನಂದ್ರೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತದೆ. KRDL ಇಲಾಖೆಯಿಂದ ಈ ಕಾಮಗಾರಿ ನಡೀತಾ ಇದೆ ಸುನಿಧಿ. ಹಾಗೆ ಭೀಮಪ್ಪ, ಇಲ್ಲಿ ಪ್ಲಾಸ್ಟರಿಂಗ್ ಮಾಡಲಾಗಿದೆ ಅಂತಂದ್ರೆ ಇಲ್ಲಿ ಆರೋಪ ಏನ್ ಕೇಳಿ ಬಂದಿತ್ತು, ಬಿರುಕು ಮೂಡಿದೆ, ಇಲ್ಲಿ ಉದ್ಘಾಟನೆಗೂ ಮುನ್ನವೇ ಗೋಡೆಗಳು ಬಿರುಕು ಮೂಡಿದೆ ಅಂತಂದ್ರೆ ಇದು ಕಳಪೆ ಕಾಮಗಾರಿ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಇದನ್ನ ಮುಚ್ಚ ಹಾಕಬೇಕು ಅಂತ ಹೇಳಿ ಪ್ಲಾಸ್ಟರಿಂಗ್ ಮಾಡಿ ಎಲ್ಲವನ್ನೂ ಕೂಡ ಮುಚ್ಚ ಹಾಕುವಂತ ಪ್ರಯತ್ನವಾಯಿತು. ಹಾಗಾದ್ರೆ ಹೌದು ಸುನಿಧಿ, ಏನಂದ್ರೆ ಮೇಲ್ನೋಟಕ್ಕೆ ಹಾಗೆ ಕಾಣ್ತದೆ. ಏನಂದ್ರೆ ಸುದ್ದಿ ಬಂದ್ರೆ ಏನಂದ್ರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಎಚ್ಚೆತ್ತು ಏನಂದ್ರೆ ಪ್ಲಾಸ್ಟರ್ ಮಾಡಿರ್ತಕ್ಕಂಥಾದ್ರೆ ಆ ಪ್ಲಾಸ್ಟರ್ ಮಾಡಿದ ನಂತರ ಏನಂದ್ರೆ ಇನ್ನೂ ಹಲವು ಕಡೆ ಏನಂದ್ರೆ ಬಿಲ್ಡಿಂಗ್ ನ ಹಲವು ಕಡೆ ಮತ್ತೆ ಏನಂದ್ರೆ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಸದ್ಯ ಮೇಲ್ನೋಟಕ್ಕೆ ಏನಂದ್ರೆ ಕಳಪೆ ಕಾಮಗಾರಿ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಇದನ್ನ ಏನಂದ್ರೆ ಈ ಬಿಲ್ಡಿಂಗ್ ನ ಬಗ್ಗೆ ಏನಂದ್ರೆ ತನಿಖೆ ಮಾಡಬೇಕು. ತನಿಖೆ ಮಾಡಿ ಪರಿಶೀಲನೆ ಮಾಡಿದ ನಂತರ ಏನಂದ್ರೆ ಒಂದು ವೇಳೆ ಕಳಪೆ ಕಾಮಗಾರಿ ಆಗಿದ್ರೆ ಏನಂದ್ರೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಸುನಿಧಿ, ಧನ್ಯವಾದಗಳು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಈ ರೀತಿಯಾಗಿ ಗೋಡೆಗಳು ಬಿರುಕು ಬಿಟ್ಟಿವೆ
ಅಂತ ಹೇಳಿ ಆರೋಪವನ್ನ ಮಾಡಿದ್ರೆ ಅದಕ್ಕೆ ಅಧಿಕಾರಿಗಳು ಈ ರೀತಿಯಾಗಿ ತ್ಯಾಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ಲಾಸ್ಟರಿಂಗ್ ಮಾಡುವ ಮೂಲಕ ಇಲ್ಲಿ ಆಗಿರುವಂತಹ ಬಿರುಕನ್ನ ಮುಚ್ಚುವಂತ ಪ್ರಯತ್ನವಾಗಿದೆ ಬಿಟ್ರೆ ಇಲ್ಲಿ ಇದರ ವಿರುದ್ಧ ಕ್ರಮವಾಗಬೇಕು. ಗುತ್ತಿಗೆದಾರರು ಯಾರು ಈ ರೀತಿಯಾದಂತಹ ಕಳಪೆ ಕಾಮಗಾರಿ ಮಾಡಿದ್ದಾರೋ ಅವರ ವಿರುದ್ಧ ಕ್ರಮವಂತೂ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿನ ಜನರು ಒತ್ತಾಯವನ್ನ ಮಾಡ್ತಿದ್ದಾರೆ. ಈ ಒಂದು ಬಿಲ್ಡಿಂಗ್ ನ ಪರಿಶೀಲನೆ ಆಗಬೇಕು. ಯಾರು ಕಳಪೆ ಕಾಮಗಾರಿ ಮಾಡಿದ್ದಾರೋ ಅವರ ವಿರುದ್ಧ ಕ್ರಮವಾಗಬೇಕು ಅಂತ ಹೇಳಿ ಜನರು ಒತ್ತಾಯಿಸುತ್ತಿದ್ದಾರೆ.